ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ. ಆ ಗ್ಯಾರಂಟಿ ಯೋಜನೆಗಳನ್ನು ಮಾನದಂಡವಾಗಿ ಇಟ್ಕೊಂಡು ಲೋಕಸಭೆ ಚುನಾವಣೆಯನ್ನು ನಡೆಸಲಿಕ್ಕೆ ಹೋಗ್ತಾ ಇದೆ. ಸೊ ಬಿಜೆಪಿ ಏನು ಮಾನದಂಡ ಕರ್ನಾಟಕದಲ್ಲಿ? ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿಯ ಮಾನದಂಡ. ನಾನು ಈಗಾಗಲೇ ಹೇಳಿದೆ, ನಮ್ಮ 10 ವರ್ಷಗಳ ಅವಧಿಯಲ್ಲಿ ಆದಂಥ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಹಳ್ಳಿಗಳಿಗೆ ಸಿಕ್ಕಂಥ ನೆರವು, ಇದು ನಮ್ಮ ಶಕ್ತಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ದೇಶದ ಬಗ್ಗೆ ಅವರಿಗಿರುವಂಥ ಕಳಕಳಿ, ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯ ಬಗ್ಗೆ ಅವರಿಗಿರುವಂಥ ದೂರದೃಷ್ಟಿ, ವಿದೇಶದಲ್ಲಿ ಭಾರತಕ್ಕೆ ಸಿಗಬೇಕಾದಂಥ ಗೌರವದ ಬಗ್ಗೆ ಅವರಿಗಿರುವಂಥ ದೂರದೃಷ್ಟಿ, ಇದು ನಮ್ಮ ಶಕ್ತಿ. ಈ ಎಲೆಕ್ಷನ್ ಬಂದಾಗಲೇ ಈ ಗ್ಯಾಸು, ಪೆಟ್ರೋಲ್, ಡೀಸೆಲ್ ಬೆಲೆ ಕಮ್ಮಿ ಆಗುತ್ತೆ, ಯಾಕೆ ಮಾಡ್ಬೋದು? ಅದಕ್ಕೇನು ಸಂಬಂಧ ಇಲ್ಲ. ಯಾವಾಗ ನಮಗೆ ಗ್ಯಾಸು, ಪೆಟ್ರೋಲಿಗೆ ನಾವು ಸ್ವಾವಲಂಬಿಗಳಲ್ಲ. ಭಾರತವನ್ನು ಸ್ವಾವಲಂಬಿ ಮಾಡುವಂಥ ದಿಕ್ಕಿನಲ್ಲಿ ಪ್ರಧಾನಿಯವರು ಯೋಚನೆ ಮಾಡ್ತಿದ್ದಾರೆ. 3 ವಿಷಯಗಳಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಒಂದು, ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಎರಡನೇದು, ರಸಗೊಬ್ಬರಗಳಲ್ಲಿ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇನ್ನೊಂದು, ಖಾದ್ಯ ತೈಲದಲ್ಲಿ, ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇದೆಲ್ಲವನ್ನು ಕೂಡ ನಾವು ವಿದೇಶದಿಂದ ತರಿಸ್ಕೊತಾ ಇದ್ದೀವಿ. ಅದಕ್ಕಾಗಿ ವಿದೇಶಿಯ ಮಾರುಕಟ್ಟೆಯ ಅನುಗುಣವಾಗಿ ಇದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಆಗುತ್ತೆ ಈ 3 ವಿಚಾರಗಳಲ್ಲಿ. ಅದಕ್ಕಾಗಿ ಪ್ರಧಾನಿಯವರು ಸಂಕಲ್ಪ ಮಾಡಿದ್ದಾರೆ, ನಾವು ಈ ವಿಷಯದಲ್ಲೂ ಸ್ವಾವಲಂಬಿ ಆಗಬೇಕು. ಇವತ್ತು ಇಥನಾಲ್ ಬಳಸಿ ನಾವು 20% 20% ಬ್ಲೆಂಡಿಂಗ್ ಮಾಡುವಂಥದ್ದನ್ನು ಶುರು ಮಾಡಿದ್ದೀವಿ. ಇದನ್ನು ಹೆಚ್ಚು ಮಾಡಬೇಕು. ನಮ್ಮ ಮೂಲಗಳನ್ನು, ಪೆಟ್ರೋಲಿಯಂ ಮೂಲಗಳನ್ನು ಕೂಡ ನಾವು ಕಂಡು ಹಿಡಿಬೇಕು, ಸಂಶೋಧನೆ ಮಾಡಬೇಕು. ಎರಡನೇದು, ರಸಗೊಬ್ಬರಗಳಲ್ಲಿ ಕೂಡ ನಾವು ಸ್ವಾವಲಂಬಿಗಳಾಗಬೇಕು. ಖಾದ್ಯ ತೈಲದಲ್ಲಿ ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಖಾದ್ಯ ತೈಲ ಪ್ರತಿ ವರ್ಷ ನಾವು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತರಿಸ್ಕೊತಾ ಇದ್ದೀವಿ. ಭಾರತದ ಜನಸಂಖ್ಯೆಗೆ ಇದು ಬಹಳ ದೊಡ್ಡದು. ಯಾಕಂದರೆ ಖಾದ್ಯ ತೈಲವನ್ನು ಎಲ್ರಿಗೆ ಕೊಡಲೇಬೇಕು. ನಾವು ತೈಲ ಸಿಕ್ಕಿಲ್ಲ ಅಂತಂದರೆ ಹಾಹಾಕಾರ ಎದ್ದೇಳುತ್ತೆ. ನಿಮಗೆ ಗೊತ್ತಿದೆ, ನೀರುಳ್ಳಿ ಸಲುವಾಗಿ, ಉಳ್ಳಾಗಡ್ಡಿ ಸಲುವಾಗಿ, ಟೊಮೆಟೊ ಸಲುವಾಗಿ ಕೂಡ ಸರ್ಕಾರ ಬಿದ್ದೋಗಿದೆ. ಅದಕ್ಕಾಗಿ ನಾವು ಆಹಾರ ಪದಾರ್ಥಗಳನ್ನು ಸರಿಯಾಗಿ ಇಟ್ಕೊಳ್ಳೇಬೇಕು. ಈ ಕಾರಣಕ್ಕಾಗಿ ಖಾದ್ಯ ತೈಲ ನಾವು ತರಿಸ್ಕೊತಿದ್ದೀವಿ. ಅದರ ಸಲುವಾಗಿ ಇವತ್ತು ರೈತರಿಗೆ ಖಾದ್ಯ ತೈಲವನ್ನು ಬೆಳೆಯೋದಕ್ಕೆ, ಎಣ್ಣೆ ಕಾಳುಗಳನ್ನು ಬೆಳೆಯೋದಕ್ಕೆ ಒತ್ತು ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸಬ್ಸಿಡಿ ಹೆಚ್ಚು ಕೊಡ್ತಾ ಇದ್ದೀವಿ, ಬೀಜ ಕೊಡ್ತಾ ಇದ್ದೀವಿ, ಟೆಕ್ನಾಲಜಿ ಕೊಡ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರಧಾನಿಯವರ ಸಂಕಲ್ಪ ಇರುವಂಥದ್ದು, ಹಿಂದೆ UPA ಮಾಡಿದಂಥ ಎಲ್ಲ ಗುಂಡಿಗಳನ್ನು ಮುಚ್ಚಿ ಅದರಿಂದ ಮೇಲೆದ್ದು ಬರೋದಕ್ಕೆ ನಮಗೆ ಸಮಯ ಬೇಕು ಅಂತ ಮೊದಲ ಚುನಾವಣೆಯಲ್ಲಿ ನಮ್ಮ ಪ್ರಧಾನಿಯವರು ಕೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.